ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವೈ ಪೋಸ್ಟ್ ಪ್ರೊಸೀಜರ್ ಇಂಟರ್ಕೋರ್ಸ್ ಈಸ್ ಓಕೆ ಇನ್ IUI ಬಟ್ ನಾಟ್ ಇನ್ IVF. ಅಂದರೆ ಪ್ರೊಸೀಜರ್ ಮುಗಿದ ಮೇಲೆ, ಪ್ರೊಸೀಜರ್ ಅಂತಂತಂದರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಏನು ತಗೋತಾ ಇದ್ದೀರಾ ಆ ಟ್ರೀಟ್ಮೆಂಟ್, IUI ಟ್ರೀಟ್ಮೆಂಟ್ ಆ್ಯಂಡ್ IVF ಟ್ರೀಟ್ಮೆಂಟ್. IUI ಟ್ರೀಟ್ಮೆಂಟ್ ತೊಗೊಂಡು ಆದಮೇಲೆ ಪ್ರೊಸೀಜರ್ ಏನು ಮಾಡಬೇಕಿರುತ್ತೆ ಅದನ್ನು ಮಾಡಿದಾದಮೇಲೆ ಕಾಂಟ್ಯಾಕ್ಟಲ್ಲಿರಿ, ಇಂಟರ್ಕೋರ್ಸ್ ಮಾಡಿ ಅಂತಂತ ಹೇಳ್ತಾರೆ ಡಾಕ್ಟರ್ IUI ಮಾಡಿಸ್ಕೊಂಡವರಿಗೆ. ಬಟ್ IVF ಮಾಡಿಸ್ಕೊಂಡವರಿಗೆ ಮಾಡಬೇಡಿ ಅಂತಂತೇಳಿ ಹೇಳ್ತಾರೆ, ಜೊತೆಗಿರಬೇಡಿ ಅಂತಂತ ಹೇಳ್ತಾರೆ. ಯಾಕೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಅದರಲ್ಲೂ ಓಕೆ ಆದರೆ ಇದರಲ್ಲೂ ಓಕೆ ಆಗಬೇಕಲ್ವಾ? ಇನ್ನೂ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಾದರೆ ಎರಡರಲ್ಲೂ ಸೇಮ್ ಇರಬೇಕಲ್ವಾ? ಆದರೆ IUI ಮಾಡಿದವಾಗ ಓಕೆ ಅಂತ ಹೇಳ್ತಾರೆ, ಬಟ್ IVF ಮಾಡಿದವಾಗ ಕಾಂಟ್ಯಾಕ್ಟಲ್ಲಿ ಇರಬೇಡಿ ಅಂತಂತ ಹೇಳ್ತಾರೆ. ಯಾಕೆ? ಅದೇ ಇವತ್ತಿನ ಪ್ರಶ್ನೆ. ಓಕೆ, ಫಸ್ಟ್ ಯಾಕೆ ಅನ್ನೋದಕ್ಕೆ ಉತ್ತರ ರೂಟ್ಸಿಗೆ ಹೋದರೆ ಫರ್ಟಿಲೈಸೇಷನ್ ಅಂತಂದ್ರೇನು? ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗೋ ಪ್ರಾಸೆಸ್. ಓಕೆ, ಸ್ಪರ್ಮ್ ಆ್ಯಂಡ್ ಎಗ್ ಮೀಟ್ ಆಗೋ ಪ್ರಾಸೆಸ್. IUIನಲ್ಲಿ ಸ್ಪರ್ಮ್ನ ಬರೀ ಯೂಟ್ರಸ್ಸಿಗೆ ಪ್ಲೇಸ್ ಮಾಡ್ತಾರೆ. ಅಲ್ಲಿಂದ ಸ್ಪರ್ಮ್ ಸ್ವಿಮ್ ಮಾಡೋದಾಗಲಿ, ಎಗ್ ಸ್ಪರ್ಮು ಮೀಟ್ ಮಾಡೋದು ಅಂದರೆ ಫರ್ಟಿಲೈಸೇಷನ್ ಆಗಲಿ, ಎಲ್ಲನೂ ನ್ಯಾಚುರಲ್ ಆಗಿ ವಿದಿನ್ ದ ಬಾಡಿನೇ ಆಗಬೇಕು. ಓಕೆ, ಸೊ ಹಾಗಾಗಿ ಪ್ರೊಸೀಜರ್ ಅಂತಂದ್ರೇನು? IUIನಲ್ಲಿ ದ ಪ್ರೊಸೀಜರ್ ಅಂತಂದರೆ ಜಸ್ಟ್ ಸ್ಪರ್ಮ್ನ ಯೂಟ್ರಸ್ ಒಳಗಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಓಕೆ, ಅದಾದಮೇಲೆ ಯಾವ ಪ್ರೊಸೀಜರೂ ಇರಲ್ಲ IUIನಲ್ಲಿ. ಸೊ ನಿಮಗೆ ಸ್ಪರ್ಮ್ನ ಟ್ರಾನ್ಸ್ಫರ್ ಮಾಡಿದ ಆದ ಮೇಲೆ ಕಾಂಟ್ಯಾಕ್ಟಲ್ಲಿ ಇರಿ ಅಂತ ಯಾಕೆ ಹೇಳ್ತಾರೆ ಅಂತಂತಂದರೆ, ಫರ್ಟಿಲೈಸೇಷನ್ ಆಗೋದಕ್ಕೆ, ಓವ್ಯುಲೇಷನ್ ಆದ ಮೇಲೆ ಅಂಡಾಣುವಿನ ಸುತ್ತ ವೀರ್ಯಾಣುಗಳು ಜಾಸ್ತಿ ನಂಬರ್ ಇದ್ದವಾಗ, ಹೆಲ್ದಿ ಸ್ಪರ್ಮ್ಸ್ ಜಾಸ್ತಿ ಇದ್ದವಾಗ ಸಕ್ಸಸ್ ಆಗುವಂತಹ ರೇಟು ಜಾಸ್ತಿ ಇರುತ್ತೆ. ಸೊ ಜಸ್ಟ್ ಟು ಇನ್ಕ್ರೀಸ್ ದ ನಂಬರ್ ಆರ್ ಜಸ್ಟ್ ಟು ಇನ್ಕ್ರೀಸ್ ಅವೈಲೇಬಿಲಿಟಿ ಆಫ್ ಸ್ಪರ್ಮ್ ಏನಂತ ಹೇಳ್ತಾರೆ? ಪೋಸ್ಟ್ ಪ್ರೊಸೀಜರ್ ಕಾಂಟ್ಯಾಕ್ಟಲ್ಲಿ ಇರಿ ಅಂತಂತ ಹೇಳ್ತಾರೆ IUIನಲ್ಲಿ. ಓಕೆ, ಇದು ಒಂದು ರೀಸನ್. ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂತಂತಂದರೆ, ಪ್ರೊಸೀಜರ್ ಆದಮೇಲೆ ಇಂಟರ್ಕೋರ್ಸ್ ಸಮಯದಲ್ಲಿ ಆಗುವಂತಹ ಯೂಟ್ರೈನ್ ಕಾಂಟ್ರಾಕ್ಷನ್ ಅಂತಂತಂದರೆ, ಯೂಟ್ರಸ್ ಗರ್ಭಾಶಯದ ಮೂಮೆಂಟ್ಸ್ ಏನಿರುತ್ತೆ ಆ ಮೂಮೆಂಟ್ಸಿಂದ ಸ್ಪರ್ಮು ಸ್ವಿಮ್ ಮಾಡಿಕೊಂಡು ಫ್ಯಾಲೋಪಿಯನ್ ಟ್ಯೂಬ್ಸ್ವರೆಗೂ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನಾಟ್ ಅಂದರೆ ಡೈರೆಕ್ಟಾಗಿ ಹಿಂಗೇನು ಪುಷ್ ಎಲ್ಲ ಏನು ಮಾಡೋದಿಲ್ಲ, ಆದರೆ ಅದರಿಂದ ಮೂಮೆಂಟ್ಸಿಂದ ಸ್ಪರ್ಮು ಮೂವ್ ಆಗೋದಕ್ಕೆ, ಎಲ್ಲಿಗೆ ಫ್ಯಾಲೋಪಿಯನ್ ಟ್ಯೂಬ್ಸ್ವರೆಗೂ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇದೇ ಎರಡು ಮೇನ್ ರೀಸನ್ನು. ಅದರಿಂದನೇ IUI ಆದಮೇಲೆ, ಪ್ರೊಸೀಜರ್ ಆದಮೇಲೆ ಪೋಸ್ಟ್ ಪ್ರೊಸೀಜರ್ ಕಾಂಟ್ಯಾಕ್ಟ್ನಲ್ಲಿ ಇರಿ ಅಂತಂತ ಹೇಳೋದು. ಓಕೆ, ಯಾವಾಗ IVFಗೆ ಬರ್ತೀವಿ, IVFಲ್ಲಿ ಫರ್ಟಿಲೈಸೇಷನ್ ಔಟ್ ಆಫ್ ದ ಬಾಡಿ ಆಗೋದು, ಟ್ಯೂಬಲ್ಲಿ ಆಗೋದು, ಆಯಿತಾ? ಲ್ಯಾಬಲ್ಲಿ ಮಾಡೋದು ಅಂದರೆ ಸ್ಪರ್ಮ್ ಕಲೆಕ್ಟ್ ಮಾಡ್ತಾರೆ, ವೀರ್ಯಾಣು ಕಲೆಕ್ಟ್ ಮಾಡ್ತಾರೆ ಆ್ಯಂಡ್ ಅಂಡಾಣುನ ಕಲೆಕ್ಟ್ ಮಾಡ್ಕೊತಾರೆ. ಎರಡನ್ನೂ ಅಲ್ಲಿ ಹೊರಗಡೆಗೆ ಲ್ಯಾಬಲ್ಲಿ ಫರ್ಟಿಲೈಸೇಷನ್ ಮಾಡೋದಕ್ಕೆ ಬಿಡ್ತಾರೆ. ಫರ್ಟಿಲೈಸೇಷನ್ ಆದ ಮೇಲೆ ಎಂಬ್ರಿಯೋನ ನಿಮ್ಮ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೊ ಅವೈಲೇಬಿಲಿಟಿ ಆಫ್ ಸ್ಪರ್ಮ್ ಬೇಕೇ ಇಲ್ಲ, ಯಾಕಂದರೆ ಫರ್ಟಿಲೈಸೇಷನ್ ಆಲ್ರೆಡಿ ಮುಗಿದು ಹೋಗಿದೆ. ಸೊ ಸ್ಪರ್ಮ್ ಬೇಕಿಲ್ಲ. ದಿಸ್ ಇಸ್ ದ ಮೇನ್ ರೀಸನ್. ಅಲ್ಲಿ IUIನಲ್ಲಿ ಸ್ಪರ್ಮ್ ಬೇಕು, ಯಾಕಂದರೆ ಫರ್ಟಿಲೈಸೇಷನ್ ಆಗಿಲ್ಲ, ಅಂದರೆ ಮೀಟಿಂಗ್ ಆಗಿಲ್ಲ, ಅಂಡಾಣು ವೀರ್ಯಾಣು ಮೀಟ್ ಆಗಿಲ್ಲ ಅಲ್ಲಿ IUIನಲ್ಲಿ. ಆದರೆ IVFಲ್ಲಿ ಆಲ್ರೆಡಿ ಮೀಟಿಂಗ್ ಆಗಿ, ಫರ್ಟಿಲೈಸೇಷನ್ ಕೂಡ ಆಗಿ, ಎಂಬ್ರಿಯೋ ಫಾರ್ಮ್ ಆಗಿಬಿಟ್ಟಿದೆ. ಓಕೆ, ಸೊ ಈಗ ಸ್ಪರ್ಮ್ನ ಆ ಎಂಬ್ರಿಯೋ ಸುತ್ತ ಬಿಟ್ಟರೆ ಇನ್ನು ಯೂಸ್ ಇಲ್ಲ, ಆಲ್ರೆಡಿ ಫರ್ಟಿಲೈಸೇಷನ್ ಆಗಿ ಹೋಗಿರೋದ್ರಿಂದ. ಓಕೆ, ಸೊ ಒಂದು ರೀಸನು ಸ್ಪರ್ಮ್ಸ್ ಬೇಕೇ ಇಲ್ಲ, ಯಾಕಂದರೆ ಫರ್ಟಿಲೈಸೇಷನ್ ಆಲ್ರೆಡಿ ಆಗಿ ಹೋಗಿರೋದ್ರಿಂದ. ಹಾಗಾಗಿ ಇಂಟರ್ಕೋರ್ಸ್ ಮಾಡೋದು ಉಪಯೋಗ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ, ಈ ಕಾಂಟ್ರಾಕ್ಷನ್ ಏನಾಗುತ್ತೆ, ಇಂಟರ್ಕೋರ್ಸ್ ಟೈಮಲ್ಲಿ ಕಾಂಟ್ರಾಕ್ಷನ್ ಏನಾಗುತ್ತೆ, ಅದರಿಂದ ಎಂಡೋಮೆಟ್ರಿಯಮ್ ಏನು ಯಾವ ಮೋಡಲ್ಲಿರುತ್ತೆ, ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅದು ಸ್ಟಿಕ್ ಆಗೋದಕ್ಕೆ, ಅಂದರೆ ಇಂಪ್ಲಾಂಟ್ ಆಗೋದಕ್ಕೆ ರೆಡಿ ಟು ಅಟ್ಯಾಚ್ ಮೋಡಲ್ಲಿ ಇರುತ್ತೆ. ಓಕೆ, ನಮ್ಮ ಗರ್ಭಾಶಯದ ಪದರಕ್ಕೆ ಅಟ್ಯಾಚ್ ಆಗೋ ಮೋಡಲ್ಲಿ ಎಂಬ್ರಿಯೋ ಇರುತ್ತೆ. ಸೊ ಸೇಮ್ ಟೈಮಲ್ಲಿ ಎಂಡೋಮೆಟ್ರಿಯಮ್ ಕೂಡ, ಗರ್ಭಾಶಯದ ಒಳಪದರ ಕೂಡ ರಿಸೀವಿಂಗ್ ಫೇಸಲ್ಲಿ ಇತ್ತು ಅಂತಂತಂದರೆ ಆವಾಗ ಮಾತ್ರ ಎಂಬ್ರಿಯೋ ಹೋಗಿ ಹೀಗೆ ಸ್ಟಿಕ್ ಆಗುತ್ತೆ. ಎಂಬ್ರಿಯೋ ಹಾಕಿದ ತಕ್ಷಣವೇ ಹೋಗಿ ಅಂಟ್ಕೊಂಡ್ಬಿಡೋದಿಲ್ಲ. 2 ಡೇಸ್ವರೆಗೂ
ನಮ್ಮ ಯೂಟ್ರಸ್ಸಲ್ಲಿ ಫ್ಲೋಟ್ ಆಗ್ತಾ ಇರುತ್ತಂತೆ ಅದು ಎಂಬ್ರಿಯೋ. ಓಕೆ, ಫ್ಲೋಟ್ ಆಗಿ ನಮ್ಮ ಗರ್ಭಾಶಯದ ಒಳಗಡೆಗೆ ಸುತ್ತಲೂ ತಿರುಗಾಡ್ತಾ ಇದೆ. ಎಲ್ಲಿ ಚೆನ್ನಾಗಿದೆ, ಎಲ್ಲಿ ರಿಸೆಪ್ಟಿವ್ ಆಗಿದೆ ಅನ್ನೋದನ್ನು ಲೊಕೇಶನ್ ಹುಡುಕ್ತಾ ಇರುತ್ತೆ, ಅಂಟ್ಕೊಳ್ಳೋದಕ್ಕೆ ಲೊಕೇಶನ್ ಹುಡುಕ್ತಾ ಇರುತ್ತೆ. ಓಕೆ, ಲೊಕೇಶನ್ ಹುಡುಕಿ ಆದಮೇಲೆ ಓಕೆ ದಿಸ್ ಫೀಲ್ಸ್ ಗುಡ್, ಇಲ್ಲಿ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ, ಓಕೆ ಲೆಟ್ ಮಿ ಚೆಕ್ ಅಂತ ಹೇಳಿ ಹೋಗಿ ಫಸ್ಟು ಟಚ್ ಮಾಡುತ್ತಂತೆ. ಆ ಕಡೆಯಿಂದ ಎಂಡೋಮೆಟ್ರಿಯಮ್ ಸೈಡಿಂದನೂ ರಿಸೆಪ್ಟಿವ್ ಮೋಡಲ್ಲಿ ಇತ್ತು ಅಂತಂತಂತಂದರೆ ಆವಾಗ ಕಮ್ಯುನಿಕೇಷನ್ ಆಗುತ್ತೆ, ಆಮೇಲೆ ಇಂಪ್ಲಾಂಟೇಷನ್ ಆಗುತ್ತೆ, ಎಲ್ಲ ಗ್ರೋ ಹಾಕೊಂಡು ಹೋಗುತ್ತೆ. ಓಕೆ, ಸೊ ಈ ಪ್ರಾಸೆಸ್ ಆಗಬೇಕು ಅಂತಂದರೆ ಎಂಡೋಮೆಟ್ರಿಯಮ್ ರಿಸೆಪ್ಟಿವ್ ಫೇಸಲ್ಲಿ ಇರಬೇಕು. ಯಾವಾಗ ಎಂಬ್ರಿಯೋ ಅಟ್ಯಾಚಿಂಗ್ ಮೋಡಲ್ಲಿ ಇರುತ್ತೆ ಆವಾಗ. ಓಕೆ, ಆ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡೋದ್ರಿಂದ ಸೆಮನ್ನಲ್ಲಿ ಇರೋವಂತಹ ಕೆಮಿಕಲ್ಸಿಂದ ನಮ್ಮ ಎಂಡೋಮೆಟ್ರಿಯಮ್ನ ಫೇಸ್ ಚೇಂಜ್ ಆಗುತ್ತೆ. ಓಕೆ, ನಾನು ಇಂಪ್ಲಾಂಟೇಷನಿಗೋಸ್ಕರ ರೆಡಿ ಆಗುವಂತಹ ಫೇಸಲ್ಲ, ನಾನು ಇನ್ನು ಅದಕ್ಕಿಂತ ಮುಂಚೆ ಫೇಸಲ್ಲಿದ್ದೀನಿ ಅನ್ನೋದು ಮೆಸೇಜ್ ಹೋಗುತ್ತೆ ಎಂಡೋಮೆಟ್ರಿಯಮಿಗೆ. ಸೊ ಹಾಗಾಗಿ ಫೇಸ್ ಚೇಂಜ್ ಆಗುತ್ತೆ, ರಿಸೆಪ್ಟಿವಿಟಿ ಹೋಗುತ್ತೆ. ಸೊ ಹಾಗಾಗಿ ಇಂಪ್ಲಾಂಟೇಷನ್ ಆಗೋದಿಲ್ಲ ಯೂಶ್ವಲ್ ಆಗಿ. ಓಕೆ, ಸೊ ಓವರಾಲ್ ಏನು ಅಂತಂತಂದರೆ ನೆಸೆಸಿಟಿ ಇಲ್ಲ, ಒಂದು ಸ್ಪರ್ಮ್ ನೆಸೆಸಿಟಿ ಇಲ್ಲ, ಯಾಕಂದರೆ ಫರ್ಟಿಲೈಸೇಷನ್ ಆಲ್ರೆಡಿ ಆಗೋಗಿದೆ. ಆ್ಯಂಡ್ ಇನ್ನೊಂದು ಏನು ಅಂತಂತಂದರೆ ಈ ಕೆಮಿಕಲ್ ಚೇಂಜಸ್ಸಿಂದ ಏನಾಗುತ್ತೆ, ಇಂಪ್ಲಾಂಟೇಷನ್ ಡಿಫಿಕಲ್ಟ್ ಆಗುತ್ತೆ. ಓಕೆ, ಸೊ ಅದು ಒಂದು. ಆ್ಯಂಡ್ ಆಲ್ರೆಡಿ ನಿಮ್ಮ ಯೂಟ್ರಸ್ನ ಸರ್ವಿಕ್ಸ್ನ ಎಲ್ಲನೂ ಆಕ್ಸಸ್ ಮಾಡಿಬಿಟ್ಟಿರ್ತಾರೆ ಪ್ರೊಸೀಜರ್ ಟೈಮಲ್ಲಿ, ಅಂದರೆ ಎಂಬ್ರಿಯೋನ ಹಾಕೋ ಟೈಮಲ್ಲಿ ಆಕ್ಸಸ್ ಮಾಡಿರ್ತಾರೆ. ಸೊ ಹಾಗಾಗಿ ಈ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆಗದೇ ಇರೋ ಹಾಗೆ ತಡೆಯೋದಕ್ಕೆ ಮತ್ತೆ ಮೋರ್ ಡಿಸ್ಟರ್ಬೆನ್ಸ್ನ ಮಾಡೋ ಅವಶ್ಯಕತೆ ಇಲ್ಲ, ಬೇಡ ಅಂತ ಅನ್ನೋದಕ್ಕೋಸ್ಕರನೂ ಕೂಡ ಇಂಟರ್ಕೋರ್ಸ್ ಮಾಡಬೇಡಿ ಅಂತಂತ ಹೇಳ್ತಾರೆ. ಓಕೆ, ಇದಿಷ್ಟೇ ಮೇನ್ ರೀಸನ್ಸ್. ಏನಂತಂತಂದರೆ IVF ಮಾಡಿಸ್ತಿದ್ದೀರಾ ಅಂತಂತಂದರೆ ಸೋ ಮಚ್ ವಿಲ್ ಬಿ ಎಟ್ ಸ್ಟೇಕ್ ಅಂತಂತಂದರೆ ದುಡ್ಡಾಗಿರಬಹುದು, ಎಮೋಷನ್ಸ್ ಆಗಿರಬಹುದು, ನಿಮ್ಮ ಹೆಲ್ತ್ ಆಗಿರ್ಬೋದು, ಸೋ ಮಚ್ ವಿಲ್ ಬಿ ಎಟ್ ಸ್ಟೇಕ್. ಸೊ ಇಲ್ಲದೆ ಇರೋದನ್ನು ಯಾಕೆ ಕ್ರಿಯೇಟ್ ಮಾಡಬೇಕು? ಇಂಪ್ಲಾಂಟೇಷನ್ ಆಗೋದಕ್ಕೆ ಅನ್ಅಫೆಕ್ಟೆಡ್ ಆ್ಯಂಡ್ ಹೆಲ್ದಿಯರ್, ತುಂಬ ಚೆನ್ನಾಗಿರೋ ಎಂಡೋಮೆಟ್ರಿಯಮ್ ಬೇಕು. ಓಕೆ, ಯೂಟ್ರಸ್ ಎನ್ವಿರಾನ್ಮೆಂಟ್ ಶುಡ್ ಬಿ ಅನ್ಡಿಸ್ಟರ್ಬ್ಡ್, ಆಯಿತಾ? ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತಹ ಎನ್ವಿರಾನ್ಮೆಂಟ್ ಇತ್ತು ಅಂತಂತಂದರೆ ಇಂಪ್ಲಾಂಟೇಷನ್ಗೆ ಈಸಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಏನಂತ ಹೇಳ್ತಾರೆ ಡಾಕ್ಟರ್ಸು, ಮಾಡಬೇಡಿ ಅಂತಂತ ಹೇಳ್ತಾರೆ. ಎಲ್ಲಿವರೆಗೂ ಮಾಡಬಾರ್ದು? ಅಟ್ಲೀಸ್ಟ್ 7 days ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಟ್ಲೀಸ್ಟ್ 7 daysವರೆಗೂ ಜೊತೆಯಲ್ಲಿ ಇರಬಾರ್ದು. ಸೊ ದಟ್ ಅದು ಆದಮೇಲೆ ಒನ್ಸ್ ಇಂಪ್ಲಾಂಟೇಷನ್ ಆಯಿತು ಅಂತಂತಂದರೆ ಅಲ್ಲಿಂದ ಇಟ್ ವಿಲ್ ಬಿ ಇನ್ ಸೆಟಲ್ಡ್ ಫೇಸಿಗೆ ಬಂದಿರುತ್ತೆ. ಸೊ ಆಮೇಲಿಂದ ಲೈಟ್ ಇಂಟರ್ಕೋರ್ಸ್ ಮಾಡಿದ್ರೂ ಇಟ್ ವಿಲ್ ಬಿ ಫೈನ್. ಓಕೆ, ಬಟ್ ಬಿಫೋರ್ ದ್ಯಾಟ್ ಮಾಡಬೇಡಿ ಅಂತಂತ ಹೇಳಿ ಹೇಳ್ತಾರೆ. ಇದೇ ಮೇನ್ ರೀಸನು. IUI ಮಾಡಿದವಾಗ ಪೋಸ್ಟ್ ಪ್ರೊಸೀಜರ್ ನೀವು ಜೊತೆನಲ್ಲಿರಿ ಅಂತ ಹೇಳುತ್ತಾರೆ. ಆ್ಯಂಡ್ IVF ಮಾಡಿದವಾಗ ಪೋಸ್ಟ್ ಪ್ರೊಸೀಜರ್ ಬೇಡ ಅಂತ ಹೇಳಿ ಜಸ್ಟ್ ಅವಾಯ್ಡ್ ಅಂತಂತ ಹೇಳಿ ಹೇಳ್ತಾರೆ. ಯಾಕೆ ಅಂತಂತಂದರೆ ದಿಸ್ ಆರ್ ದ ರೀಸನ್ಸ್. ಹಾಗಂತ ಇಂಟರ್ಕೋರ್ಸ್ ಮಾಡಿದ ತಕ್ಷಣ ಎಂಬ್ರಿಯೋನ ನಾಕ್ಔಟ್ ಮಾಡಿಬಿಡುತ್ತೆ, ಡಿಶೂಮ್ ಮಾಡಿ ಆಚೆ ಕಳಿಸ್ಬಿಡುತ್ತೆ ಅಂತ ಏನಿಲ್ಲ. ಬಟ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಓಕೆ, ಸೊ ಅನ್ನೆಸೆಸರಿ ಡಿಸ್ಟರ್ಬೆನ್ಸ್ನ ಯಾಕೆ ತಗೊಳ್ಳೋದು ಅನ್ನೋದು ಒಂದು. ಸ್ಪರ್ಮ್ ಅವೈಲಬಿಲಿಟಿ ಬೇಕೇ ಇಲ್ಲ, ಮತ್ತು ಯಾಕೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋ ಒಂದೇ ಒಂದು ವಿಷಯಕ್ಕೋಸ್ಕರ ಡಾಕ್ಟರ್ಸು ಆದಷ್ಟು ಅವಾಯ್ಡ್ ಮಾಡಿ. IVF ಪ್ರಾಸೆಸ್ ಮಾಡಿದಾದಮೇಲೆ ಏನಾಗಬೇಕು ಅದು ನ್ಯಾಚುರಲ್ಲಾಗಿ ಆಗೋದನ್ನು ಆಲ್ರೆಡಿ ಮಾಡಿಟ್ಟಿದ್ದಾರೆ, ಮತ್ತೇನಕ್ಕೆ ಬೇಕೇ ಇಲ್ಲ, ಅವಶ್ಯಕತೆಯೇ ಇಲ್ಲ. ಸೊ ಹಾಗಾಗಿ ಏನಂತ ಹೇಳ್ತಾರೆ, ಬೇಡ ಅಂತಂತ ಹೇಳ್ತಾರೆ IVF ಮಾಡಿಸ್ಕೊಂಡವಾಗ. ಓಕೆ, IUI ಮಾಡಿಸ್ಕೊಂಡವಾಗ ಬರೀ ಸೆಮೆನ್ ಟ್ರಾನ್ಸ್ಫರ್ ಮಾತ್ರ ಮಾಡಿರ್ತಾರೆ. ಸೊ ಹಾಗಾಗಿ ಸ್ಪರ್ಮ್ ಅವೈಲಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಡಾಕ್ಟರ್ಸ್ ಏನಂತ ಹೇಳ್ತಾರೆ, IUI ಮಾಡಿಸಿದ ಮೇಲೂ ಕೂಡ ಜೊತೆಗಿರಿ ಅಂತ ಹೇಳ್ತಾರೆ, ಜಸ್ಟ್ ಟು ಇನ್ಕ್ರೀಸ್ ಸಕ್ಸಸ್ ರೇಟ್. ಓಕೆ, ಇನ್ನೊಂದು ರೀಸನ್ ಬಿಟ್ಬಿಟ್ಟೆ, IVF ಪ್ರಾಸೆಸ್ಸಲ್ಲಿ ಸುಮಾರಷ್ಟು ಮೆಡಿಸಿನ್ಸ್ನ ಯೂಸ್ ಮಾಡಿ ಓವರಿನ ಫುಲ್ ಸ್ಟಿಮ್ಯುಲೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಓವರೀಸು ಎನ್ಲಾರ್ಜ್ ಆಗಿರುತ್ತೆ, ಟೆಂಡರ್ ಇರುತ್ತೆ. ಸೊ ಇಂತಹ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡೋದ್ರಿಂದ ಓವರಿಯನ್ ಟಾರ್ಷನ್ ಅಂತಂತಂದರೆ ಟ್ವಿಸ್ಟ್, ಓವರೀಸು ಟ್ವಿಸ್ಟ್ ಆಗಿ ಓವರಿಯನ್ ಟಾರ್ಷನ್ ಆಯಿತು ಅಂತಂತಂದರೆ ಅದು ಇನ್ನು ತುಂಬ ಸೀವಿಯರ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ಸ್ ಆಗದೇ ಇರಲಿ ಅಂತ ಈ ಪ್ರಾಬ್ಲಮ್ ಪರ್ಟಿಕ್ಯುಲರ್ಲಿ ಓವರಿಯನ್ ಟಾರ್ಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ, ಟೆಂಡರ್ ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಇದು ಎಲ್ಲರಿಗೂ ಆಗುತ್ತೆ ಅಂತಲ್ಲ ಓವರಿಯನ್ ಟಾರ್ಷನ್. ಸೊ ಆಗೋ ಚಾನ್ಸಸ್ ಇರುತ್ತೆ,
ಸೊ ವೈ ಟು ಟೇಕ್ ರಿಸ್ಕ್ ಅನ್ನೋದಕ್ಕೋಸ್ಕರ ಏನಂತ ಹೇಳ್ತಾರೆ, ಜೊತೆಗಿರಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಯಾಕೆ ಪೋಸ್ಟ್ ಪ್ರೊಸೀಜರ್ ಜೊತೆಗಿರಿ ಅಂತ ಹೇಳ್ತಾರೆ, ಆ್ಯಂಡ್ IVFನಲ್ಲಿ ಯಾಕೆ ಜೊತೆಗಿರಬೇಡಿ ಅಂತಂತ ಹೇಳ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.